ಆ ಬಂಗ್ಲೆಯಲ್ಲಿ ನಾಗವಲ್ಲಿ ಚಿಲ್ಕ ಹಾಕೊಂಡು ರಾತ್ರಿ ಹೊತ್ತಲ್ಲಿ ಜಿಲ್ ಜಿಲ್ ಚಿಲ್ 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 ಚಿಲ್. ಈ ಬಂಗ್ಲೆಯಲ್ಲಿ ಬಾತ್ರೂಮಿಂದ ಏಡಿಲಿ ಹಿಡಿದು ಹಗಲಲ್ಲೇ ಜಿಲ್ ಚಿಲ್ 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 ಚಿಲ್. ಏನೋ ನಡೀತಾ ಇದೆ ಇಲ್ಲಿ. ನೋಡೇ ಬಿಡೋಣ. ಇಲ್ಲೇನ್ ನಡೀತಾ ಇದೆ? ಅಶಿಶು, ನಮ್ ತಂದೆ ಯಾಕೋ ಕೂಗಾಡ್ತಿದ್ದಾರೆ. ನಾ ಬರ್ತೀನಿ, ನಾಳೆ ಸಿಗ್ತೀನಿ. ಯಾಕಪ್ಪ ಹಿಂಗ್ ಕೂಗಾಡ್ತಿದ್ಯಾ? ಕೂಗ್ದ ಇನ್ನೇನ ಮಾಡ್ಲಿ ಪಾಪಿ? ಬಾತ್ರೂಮ್ ಅಲ್ಲಿ ನೀನಿದ್ಯಾ, ಜೊತೆಲಿ ಡಾಕ್ಟ್ರು ಇದ್ದಾರೆ. ಏನು, ಡಾಕ್ಟರ್ ಒಳಗಡೆ ಇದ್ದಾರಾ? ಇಲ್ಲಿ ಹೇಮ ಸ್ನಾನ ಮಾಡ್ತಾ ಇದ್ರೆ ಡಾಕ್ಟರ್ಗೆ ಬಾತ್ರೂಮ್ ಅಲ್ಲಿ ಏನು ಕೆಲಸ? ಅವ್ನು ಸರಿ ಇಲ್ಲ. ಮೊದಲು ಅವ್ನ ಮನೆಯಿಂದ ಆಚೆ ಕಳಿಸಿ. ಹೇಮ, ಬೇಗ ಬಾರೆ, ಹೊರಗೆ ಬಾರೆ, ಹೊರಗೆ. ಡಾಕ್ಟರ್, 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 ಡಾಕ್ಟರ್. ಅವ್ನ ನೀವ್ ನೋಡ್ದಾಗಿಂದಲೂ ಟೆನ್ಷನ್ ಅಲ್ಲೇ ಇದ್ದೀರಾ. ನೀವ್ ಅವ್ರ ಹತ್ರನೇ ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೇದು. ಹಲೋ ಯಂಗ್ ಮ್ಯಾನ್, ಏನ್ ಕನ್ಫ್ಯೂಷನ್? ಅಯ್ಯೋ, ಹೀಗೆ ಇಲ್ಲಿದ್ದವನಾಗ್ಲಿ ಅಲ್ಲಿ ಮನ್ಸಲ್ಲಿದ್ದದನ್ನ ಮಾತ್ರ ಹೇಳ್ತಾನೆ ಅನ್ಕೊಂಡಿದ್ದೆ. ಗೂಡಿಂದ ಗೂಡ್ಗಾರ ವಿದ್ಯೆನೂ ಕಲ್ತಿದ್ದವನಲ್ಲಪ್ಪ. ಇದೆಲ್ಲ ಜುಜುಬಿ. ನಮ್ ಡಾಕ್ಟರ್ ಲೇಡಿ ನರ್ಸ್ ಸಿಗ್ಲಿಲ್ಲ ಅಂತ 2 days ನನ್ನೇ ನರ್ಸ್ ಮಾಡ್ಬಿಟ್ಟು ಗಂಡಸ್ ಪೇಷಂಟ್ ಎಲ್ಲ ಹಿಂದೆ ಬೀಳಂಗ್ ಮಾಡ್ಬಿಟ್ಟಿದ್ರು. 64 ವಿದ್ಯೆ ಗೊತ್ತಿರೋ ಸಕಲ ಕಲಾ ವಲ್ಲಭ. ಒಗಳಿದಕ್ಕೆ ತಳ್ತಾ ಇದ್ದೀರಾ? ಅಯ್ಯೋ ಕಿಂತಂದು ಬನ್ನಿ ಬನ್ನಿ. 5 ವರ್ಷಕ್ಕೆ ಮುಂಚೆನೆ ನಾಗವಲ್ಲಿ ಸಮಸ್ಯೆನ ನನ್ನ ಆಪ್ತ ಮಿತ್ರ ರಮೇಶ್ ಮನೆಯಲ್ಲಿ ಬಗೆಹರಿಸದ್ವಲ್ಲ ಆಚಾರ್ಯರೇ. ಈ ಮನೇಲೂ ಅದೇ ಸಮಸ್ಯೆ ಇದೆ ಅಂತ ಹೇಗೆ ಹೇಳ್ತೀರಾ? ಗಂಗಾನೇನೋ ನೀವು ಗುಣಪಡಿಸಿದ್ರಿ, ಆದರೆ ಆ ಸಮಯದಲ್ಲಿ ನಾಗವಲ್ಲಿ ರೂಮಿನ ಬಾಗಿಲು ತೆಗೆದೇ ಇತ್ತು. ಆವತ್ತು ನನ್ನ ಜ್ಞಾನ ದೃಷ್ಟಿಯಲ್ಲಿ ನಾಗವಲ್ಲಿ ಯಾವುದೋ ಸರ್ಪದ ರೂಪದಲ್ಲಿ ಹೊರಗಡೆ ಹೋಗಿದ್ದಾಳೆ ಅಂತ ಅನ್ನಿಸ್ತು. ಈ 5 ವರ್ಷಗಳಲ್ಲಿ ಅವಳು ಎಲ್ಲಿ ಹೋದ್ಲು, ಯಾಕೆ ಹೋದ್ಲು ಅಂತ ನನ್ನ ಮನಸ್ಸಿನಲ್ಲಿ ಒಂದು ಕಳವಳ ಇದ್ದೇ ಇತ್ತು. ಹಾಗಾದ್ರೆ ಈ ಮನೇಲಿ ಸಮಸ್ಯೆಗೆ ಸಿಕ್ಕಾಕೊಂಡಿರೋರ್ನ ಹುಡ್ಕೋದ್ ಬೇಕಾಗಿಲ್ಲ. 30 ಅಡಿ ಸರ್ಪ ನಾವು ಹುಡುಕಿದ್ರೆ ಸಾಕು ಅನ್ನಿ. ಇದೇ ನೋಡಿ, ನಿಮ್ಮಂತ ಮನೋವೈದ್ಯರು ನಮ್ಮಂಥವ್ರ ಮಾತನ್ನ ಒಪ್ಪೋದಿಲ್ಲ. ಆಚಾರ್ಯರೇ, ಸುಮ್ನೆ ತಮಾಷೆಗೆ. ತಮಾಷೆ ವಿಷಯ ಹಾಗಿರ್ಲಿ, ಒಂದಂತೂ ಖಚಿತವಾಗಿ ಹೇಳ್ತೀನಿ, ಆ ಮನೆಯಲ್ಲಿ ಗಂಗಾ ನಾಗವಲ್ಲಿನ ಹುಡ್ಕೊಂಡು ಹೋದ್ಲು. ಈ ಮನೆಯಲ್ಲಿ ನಾಗವಲ್ಲಿನೇ ಯಾರನ್ನೋ ಹುಡ್ಕೊಂಡು ಬಂದಿದ್ದಾಳೆ. ನೀವ್ ಹೇಳ್ದಾಗೆ ನಾಗವಲ್ಲಿ ಮನೆಗೆ ಬಂದಿದ್ದಾಳೆ ಅಂತಾನೆ ಇಟ್ಕೊಳ್ಳಿ. ಈ ಮನೆಗೆ ಯಾಕೆ ಬಂದ್ಲು? ಅಲ್ಲ, ನಮ್ಮ ಮನೆಗೆ ಬರ್ಬೋದು. ಅವಳಿಂದ ಸಮಸ್ಯೆ ಗುರಿಯಾಗಿರೋದು ಯಾರು ಅಂತ ನೀವು ಕಂಡು ಹಿಡೀರಿ. ಯಾಕೆ ಬಂದಿದ್ದಾಳೆ ಅಂತ ನಾನ್ ಕಂಡು ಹಿಡಿತೀನಿ.